ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಂಧ್ರ ಪ್ರದೇಶದ ರಾಜಧಾನಿ ನಗರ ಅಮರಾವತಿ ಭಾರಿ ಸದ್ದು ಮಾಡ್ತಾ ಇದೆ. 2014ರಲ್ಲಿ ಆಂಧ್ರ ಮತ್ತು ತೆಲಂಗಾಣಗಳು ಬೇರೆ ಆದ ನಂತರ ಅವತ್ತಿನ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈ ಅಮರಾವತಿಯಲ್ಲಿ ಭವ್ಯ ರಾಜಧಾನಿಯನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾದರು. ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಮರಾವತಿಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಅಲ್ಲೊಂದಷ್ಟು ಕಟ್ಟಡಗಳು ತಲೆ ಎತ್ತಿದ್ವು. ಆದರೆ ಅಷ್ಟರಲ್ಲಾದ ರಾಜಕೀಯ ಬದಲಾವಣೆಗಳು ಅಮರಾವತಿ ನಿರ್ಮಾಣದ ವೇಗಕ್ಕೆ ಒಂದಷ್ಟು ಕಡಿವಾಣವನ್ನು ಹಾಕಿದ್ವು. ಆ ಬಳಿಕ ಚಂದ್ರಬಾಬು ನಾಯ್ಡು ಅಧಿಕಾರವನ್ನು ಕಳ್ಕೋಬೇಕಾಗಿ ಬಂತು. 2019ರಲ್ಲಿ ಆಂಧ್ರದ ಮುಖ್ಯಮಂತ್ರಿಯಾದ ಜಗನ್ಮೋಹನ್ ರೆಡ್ಡಿ ಅಮರಾವತಿ ಕಾನ್ಸೆಪ್ಟನ್ನೇ ಕೈಬಿಟ್ರು. ಹೀಗಾಗಿ ಅಮರಾವತಿ ಅನ್ನೋದು ನಿರ್ಮಾಣಕ್ಕೂ ಮುನ್ನವೇ ತನ್ನ ವೈಭವವನ್ನು ಕಳ್ಕೊಳ್ತಾ ಹೋಯಿತು. ಆದರೆ 5 ವರ್ಷಗಳ ನಂತರ ಮತ್ತೆ ಅಲ್ಲಿ ನಾಯ್ಡು ಬಂದಿದ್ದಾರೆ. ಅಮರಾವತಿ ನಿರ್ಮಾಣ ಶತಸಿದ್ಧ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನಿದು ಅಮರಾವತಿಯ ಕಥೆ? ಈ ನಗರದ ಐತಿಹಾಸಿಕ ಮಹತ್ವ ಎಂಥದ್ದು? ಅಮರಾವತಿಯನ್ನೇ ಆಂಧ್ರದ ರಾಜಧಾನಿಯನ್ನಾಗ ಮಾಡಬೇಕು ಅಂತ ಚಂದ್ರಬಾಬು ನಾಯ್ಡು ಅಂದ್ಕೊಂಡಿದ್ಯಾಕೆ? ಅಮರಾವತಿ ಅನ್ನೋದು ಆಂಧ್ರದ ಜನರ ಪಾಲಿಗೆ ಅತ್ಯಂತ ಹೆಮ್ಮೆಯ ನಗರ ಅನ್ನಿಸ್ಕೊಳ್ಳೋದು ಯಾಕೆ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಮರಾವತಿ ಆಂಧ್ರ ಪ್ರದೇಶದ ರಾಜಧಾನಿಯಾಗುವತ್ತ ಹೆಜ್ಜೆ ಹಾಕ್ತಾ ಇದೆ. ಸರಿಸುಮಾರು 33,000 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಈ ಭವ್ಯ ರಾಜಧಾನಿ ನಗರ ನಿರ್ಮಾಣ ಆಗ್ತಾ ಇದ್ದು, ಇದಕ್ಕಾಗಿ ಗುಂಟೂರು ಜಿಲ್ಲೆಯ 33,000 ಎಕರೆ ಭೂಮಿಯನ್ನು ಸಿದ್ಧಪಡಿಸಲಾಗಿದೆ. ಈ ನಗರದ ಅಭಿವೃದ್ಧಿಗಾಗಿ ಅಮರಾವತಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಆಂಧ್ರ ಪ್ರದೇಶ ಕ್ಯಾಪಿಟಲ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿಗಳನ್ನು ಸೃಷ್ಟಿಸಲಾಗಿದೆ. ಹೀಗೆ 217 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಈ ರಾಜಧಾನಿ ನಗರಿಯನ್ನು ಹೈದರಾಬಾದ್ಗಿಂತಲೂ ಸುಂದರವಾಗಿ ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವ ಕನಸನ್ನು ಚಂದ್ರಬಾಬು ನಾಯ್ಡು ಹೊಂದಿದ್ದಾರೆ. ಪುರಾತನ ಅಮರಾವತಿಯ ವೈಭವ ಮರುಕಳಿಸುವಂತೆ ಈ ನಗರ ನಿರ್ಮಾಣ ಆಗಬೇಕು ಅನ್ನೋದು ಚಂದ್ರಬಾಬು ನಾಯ್ಡು ಅವರ ಕನಸು. ಹಾಗಾದರೆ ಆ ಪುರಾತನ ಅಮರಾವತಿ ಅಂದರೆ ಯಾವುದು? ಗೆಳೆಯರೆ, ಅದು 1783ರ ಸಮಯ. ಅವತ್ತಿಗೆ ಕೃಷ್ಣಾ ನದಿ ದಂಡೆಯಲ್ಲಿನ ಚಿಂತಪಲ್ಲಿ ಅನ್ನೋ ಊರಿನ ಜಮೀನ್ದಾರನೊಬ್ಬನ ಮನೆ ಕಟ್ಟೋ ಕೆಲಸ ಶುರುವಾಗಿತ್ತು. 552 ಹಳ್ಳಿಗಳ ಜಮೀನ್ದಾರ ಅವನು. ಬ್ರಿಟಿಷರಿಂದ ರಾಜ ಅಂತ ಕರೆಸ್ಕೊಳ್ತಿದ್ದವನು. ಅಂಥವನ ಮನೆ ನಿರ್ಮಾಣ ಅಂದ್ರೇನು ಸುಮ್ಮನೆನಾ? ಅದು ಅರಮನೆ ಥರಾನೇ ಇರಬೇಕು. ಹೀಗಾಗಿ ಅಲ್ಲಿದ್ದ ಕೆಲಸಗಾರರು ಅತ್ಯುತ್ತಮವಾದ ಕಲ್ಲುಗಳಿಗಾಗಿ ಸುತ್ತಮುತ್ತ ಹುಡುಕೋದಕ್ಕೆ ಶುರು ಮಾಡಿದರು. ಹೀಗಿರುವಾಗ ಭೂಮಿಯ ಆಳದಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಲ್ಪಟ್ಟಿದ್ದ ಅತ್ಯುತ್ತಮ ಗುಣಮಟ್ಟದ ಕಲ್ಲುಗಳವರಿಗೆ ಸಿಕ್ಕಿದ್ವು. ಅಲ್ಲಿ ಎಷ್ಟು ಕಲ್ಲಿದ್ವು ಅಂದರೆ, ಆ ಜಮೀನ್ದಾರನ ಅರಮನೆಗೆ ಬೇಕಾದ ಎಲ್ಲ ಕಲ್ಲುಗಳನ್ನು ಬಳಸಿದ ನಂತರ ಕೂಡ ಆ ಭೂಮಿಯ ಆಳದಲ್ಲಿ ಜೋಡಿಸಿಟ್ಟಿದ್ದ ಕಲ್ಲುಗಳು ಮುಗಿದು ಹೋಗಲಿಲ್ಲ. ಅವು ಹಾಗೆ ಉಳ್ಕೊಂಡಿದ್ವು. ಊರವರು ಆ ಕಲ್ಲುಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಸಾಗಿಸ್ತಾ ಅದರಲ್ಲಿ ತಮ್ಮ ಮನೆಗಳನ್ನು ಕಟ್ಕೋತಾ ಹೋದರು. ಇದೇ ಸಮಯದಲ್ಲಿ ಆ ಕಲ್ಲುಗಳು ಬ್ರಿಟಿಷ್ ಅಧಿಕಾರಿ ಕರ್ನಲ್ ಕಾಲಿನ್ ಮ್ಯಾಕಂಜಿಯ ಕಣ್ಣಿಗೆ ಬಿದ್ದವು. ಅವನದರ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡ. ಆ ಕಲ್ಲುಗಳು ಸಿಕ್ಕ ಜಾಗದಲ್ಲಿ ಉತ್ಖನನ ಮಾಡಿಸೋದಕ್ಕೆ ಮುಂದಾದ. ಆಗ ಹೊರಬಿದ್ದದ್ದೇ ಭಾರತದ ಅತಿದೊಡ್ಡ ಸಾಮ್ರಾಜ್ಯವೊಂದರ ಇತಿಹಾಸ. ಅವತ್ತು ನೆಲದ ಅಡಿಯಲ್ಲಿ ಶಾತವಾಹನ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ನಗರವೊಂದು ಪತ್ತೆ ಆಯಿತು. ಅಲ್ಲಿ ಅಶೋಕನ ಶಾಸನ ಕೂಡ ಸಿಕ್ತು. ಅಲ್ಲಿಗೆ ಆ ಊರಿನ ಜನ ಇಷ್ಟು ದಿನ ಬಳಸಿದ್ದು ಶಾತವಾಹನರ ಕಾಲದ ರಾಜಧಾನಿಯಾಗಿದ್ದ ಅಮರಾವತಿ ಪಟ್ಟಣದ ಕಲ್ಲುಗಳನ್ನು ಅನ್ನೋದು ಗೊತ್ತಾಯಿತು. ಗೆಳೆಯರೆ, ನಮ್ಮಲ್ಲಿ ಹೀಗೇನೆ ಪುರಾತನ ಕಟ್ಟಡಗಳು, ನಗರಗಳು, ಐತಿಹಾಸಿಕ ಸ್ಮಾರಕಗಳಾದ ಎಷ್ಟು ಕಲ್ಲುಗಳನ್ನು ಜನ ತಮ್ಮ ಮನೆಗಳ ನಿರ್ಮಾಣಕ್ಕೆ, ಮನೆಗಳ ಅಡಿಪಾಯಕ್ಕೆ ಹಾಕ್ಕೊಂಡಿದ್ದಾರೋ. ಮೊನ್ನೆ ಹಾಸನ ಜಿಲ್ಲೆಯ ಹಳ್ಳಿಯೊಂದರಲ್ಲಿನ ಹೊಯ್ಸಳ ದೇವಾಲಯವನ್ನು ಹುಡುಕೊಂಡು ಹೊರಟಾಗ ಕೂಡ ಅಲ್ಲಿ ಕೇಳಿ ಬಂದದ್ದು ಇದೇ ಮಾತು. ಕುಸಿದ ದೇವಾಲಯದ ಕಲ್ಲುಗಳು ಆ ಊರಿನ ಜನರ ಮನೆಗಳ ಅಡಿಪಾಯವನ್ನು ಸೇರಿವೆ. ಇತಿಹಾಸ ಪ್ರಜ್ಞೆಯ ಕೊರತೆಯಿಂದ ಇದೆಲ್ಲ ಆಗತ್ತೆ. ಆದರೆ ಚಿಂತಪಲ್ಲಿಯಲ್ಲಿ ಹಾಗಾಗಲಿಲ್ಲ. ಇದು ಅಮರಾವತಿ ಪಟ್ಟಣದ ಮೇಲೆ ನಿರ್ಮಾಣವಾಗಿದ್ದ ಊರು ಅನ್ನೋದು ಗೊತ್ತಾದ ಮೇಲೆ ಆ ಊರಿನ ಜಮೀನ್ದಾರ ಅಂದರೆ ಮೊದಲು ಆ ಕಲ್ಲುಗಳನ್ನು ಬಳಸಿ ಅರಮನೆ ಕಟ್ಟಿದ್ನಲ್ಲ, ಅವನ ಮಗ ರಾಜ ವಾಸಿರೆಡ್ಡಿ ವೆಂಕಟಾದ್ರಿ ನಾಯ್ಡು ಆ ಪ್ರದೇಶಕ್ಕೆ ಅಮರಾವತಿ ಅಂತ ಮರುನಾಮಕರಣ ಮಾಡ್ದ. ಅಷ್ಟೇ ಅಲ್ಲದೆ ತನ್ನನ್ನು ತಾನು ಅಮರಾವತಿಯ ರಾಜ ಅಂತ ಕೂಡ ಘೋಷಿಸಿಕೊಂಡ. ಅದಕ್ಕೆ ಬ್ರಿಟಿಷರ ಅಂಕಿತ ಕೂಡ ಬಿತ್ತು. ಆ ಬಳಿಕ ಅಮರಾವತಿಯಲ್ಲಿ ಬ್ರಿಟಿಷರು ಉತ್ಖನನಗಳನ್ನು ನಡೆಸೋದಕ್ಕೆ ಶುರು ಮಾಡ್ತಾರೆ. ಅದಾದ ಮೇಲೇ ಅಮರಾವತಿಯ ಬಗ್ಗೆ ಹೆಚ್ಚಿನ ಅಧ್ಯಯನಗಳು ಶುರುವಾಗಿದ್ದು. ಗೆಳೆಯರೆ, ಸರಿಸುಮಾರು 2,500 ವರ್ಷಗಳ ಹಿಂದೆ ಭಾರತದಲ್ಲಿದ್ದ ಅದ್ಭುತ ನಗರಗಳ ಪೈಕಿ ಈ ಅಮರಾವತಿ ಕೂಡ ಒಂದು. ಇವತ್ತಿನ ಆಂಧ್ರ ಪ್ರದೇಶ ರಾಜ್ಯದ ಗುಂಟೂರಿನ ಪಕ್ಕದಲ್ಲಿದ್ದ ಆ ನಗರ ಶಾತವಾಹನರ ರಾಜಧಾನಿ ಕೂಡ ಆಗಿತ್ತು. ಅಲ್ಲಿ ಬೌದ್ಧ ಮತ ತನ್ನ ನೆಲೆಯನ್ನು ಕಂಡುಕೊಂಡಿತ್ತು. ಅತ್ಯದ್ಭುತವಾದ ಕಲಾಕೃತಿಗಳು, ಸ್ತೂಪಗಳು ಅಲ್ಲಿ ಮೇಳೈಸಿದ್ವು. ವಿಶೇಷ ಅಂದರೆ
ಶಕಪೂರ್ವ 483ರಲ್ಲಿ ಬಿಹಾರದ ರಾಜ್ಗೀರಲ್ಲಿ ನಡೆದ ಮೊದಲ ಬೌದ್ಧ ಸಮ್ಮೇಳನದಲ್ಲಿ ಈ ಅಮರಾವತಿಯ ಬೌದ್ಧ ಭಿಕ್ಕುಗಳು ಕೂಡ ಭಾಗವಹಿಸಿದ್ರು ಅನ್ನೋದಕ್ಕೆ ನಮಗೊಂದಷ್ಟು ದಾಖಲೆಗಳು ಸಿಗುತ್ತವೆ. ಈ ಬಗ್ಗೆ ಲೇಖಕ ಅನಿರುದ್ಧ ಕೇನಿಸೇಟಿ ತಮ್ಮ ಲಾರ್ಡ್ಸ್ ಆಫ್ ದಖನ್ ಸೌತ್ ಇಂಡಿಯಾ ಫ್ರಮ್ ಚಾಲುಕ್ಯಾಸ್ ಟು ಚೋಳಾಸ್ ಅನ್ನೋ ಪುಸ್ತಕದಲ್ಲಿ ದಾಖಲಿಸ್ತಾರೆ. ಇನ್ನು ಅಮರಾವತಿಯಲ್ಲಿ ಬೌದ್ಧ ಧರ್ಮದ ವಿಕಾಸ ಮತ್ತು ಪತನದ ಬಗ್ಗೆ ನೋಡೋ ಮೊದಲು ಈ ಅಮರಾವತಿಯ ಬಗ್ಗೆ ಒಂದಷ್ಟು ಐತಿಹಾಸಿಕ ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಅಮರಾವತಿ ಮತ್ತು ಅದರ ಪಕ್ಕದಲ್ಲಿನ ಧರಣಿಕೋಟ ಈ ಎರಡೂ ಪ್ರದೇಶಗಳಿಗೆ 2300 ವರ್ಷಗಳ ಹಿನ್ನೆಲೆ ಇದೆ. ಅವತ್ತಿಂದ ಇವತ್ತಿನವರೆಗೆ ಈ ಪ್ರದೇಶಗಳು ಜನವಸತಿಯನ್ನು ನೋಡ್ತಾ ಬರ್ತಾ ಇವೆ. ಶಕಪೂರ್ವ 3ನೇ ಶತಮಾನದಲ್ಲಿ ಮೌರ್ಯರ ಸಾಮಂತರಾಗಿದ್ದ ಶಾತವಾಹನರ ರಾಜಧಾನಿಯಾಗಿದ್ದದ್ದು ಇದೇ ಅಮರಾವತಿ. ಆ ಬಳಿಕ ಆಂಧ್ರ ಇಕ್ಷ್ವಾಕು ಹಾಗೂ ಪಲ್ಲವರ ಆಳ್ವಿಕೆಗೆ ಈ ಅಮರಾವತಿ ಒಳಪಡ್ತು. ಪಲ್ಲವರ ನಂತರ ಇದನ್ನು ಬಾದಾಮಿ ಚಾಲುಕ್ಯರು ವಶಪಡಿಸಿಕೊಂಡ್ರು. ಅದಾದ ಮೇಲೆ ಇಮ್ಮಡಿ ಪುಲಕೇಶಿ ಈ ಪ್ರದೇಶವನ್ನು ತನ್ನ ತಮ್ಮ ಕುಬ್ಜ ವಿಷ್ಣುವರ್ಧನನಿಗೆ ಕೊಟ್ಟ. ಅದಾದ ನಂತರ ಈ ಪ್ರದೇಶ ವೆಂಗಿ ಚಾಲುಕ್ಯರ ವಶ ಆಯಿತು. ಆ ಬಳಿಕ ಚೋಳ ಹಾಗೂ ವಿಷ್ಣುಕುಂಡಿನಿ ಸಾಮ್ರಾಜ್ಯದ ಭಾಗವಾದ ಈ ಅಮರಾವತಿ ಕೋಟ ಅರಸರು ಹಾಗೂ ಕಾಕತೀಯರ ವಶ ಕೂಡ ಆಯಿತು. ಇನ್ನು 12ನೇ ಶತಮಾನದ ನಂತರ ಅಮರಾವತಿಯ ಮೇಲೆ ದೆಹಲಿಯ ಸುಲ್ತಾನರು ಹಿಡಿತವನ್ನು ಸಾಧಿಸಿದರು. ತೊಘಲಕ್ಕನ ಆಳ್ವಿಕೆಗೆ ಈ ಪ್ರದೇಶ ಒಳಪಡ್ತು. ಅದಾದ ನಂತರ ಮುಸುನೂರಿ ನಾಯಕರು, ಬಹುಮನಿ ಸುಲ್ತಾನರು, ಗೋಲ್ಕೊಂಡದ ಸುಲ್ತಾನರು ಹಾಗೂ ಹೈದರಾಬಾದ್ ನಿಜಾಮರ ವಶಕ್ಕೆ ಕೂಡ ಈ ಇಡೀ ಭೂಪ್ರದೇಶ ಒಳಗಾಗಿತ್ತು. ಆದರೆ 1750ರಲ್ಲಿ ಈ ಪ್ರದೇಶವನ್ನು ಹೈದರಾಬಾದ್ನ ನಿಜಾಮ ಫ್ರೆಂಚರಿಗೆ ಮಾರ್ದ. ನಂತರ 1759ರಲ್ಲಿ ಬ್ರಿಟಿಷರು ಈ ಜಾಗವನ್ನು ಫ್ರೆಂಚರಿಂದ ವಶಪಡಿಸಿಕೊಂಡ್ರು. ಅಷ್ಟೊತ್ತಿಗೆ ನಿಜಾಮ ಹಾಗೂ ಬ್ರಿಟಿಷರ ನಡುವೆ ಒಂದು ಸ್ನೇಹ ಆಗಿತ್ತು. ಹೀಗಾಗಿ ಬ್ರಿಟಿಷರು ಮತ್ತೆ ಈ ಭೂಮಿಯನ್ನು ನಿಜಾಮನಿಗೆ ಬಿಟ್ಟುಕೊಟ್ರು. ಆದರೆ 1768ರಲ್ಲಿ ನಿಜಾಮ ಇದನ್ನು ಮತ್ತೆ ಬ್ರಿಟಿಷರಿಗೆ ಮಾರಾಟ ಮಾಡ್ದ. ಅದಾದ ಮೇಲೆ ಈ ಭೂಪ್ರದೇಶ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗ ಆಯಿತು. ಕಡೆಗೆ ಈ ಭೂಮಿಯನ್ನು ಚಿಂತಪಲ್ಲಿಯ ಜಮೀನ್ದಾರನಿಗೆ ಬ್ರಿಟಿಷರು ಕೊಟ್ಟರು. ಅದು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವವರೆಗೂ ಹಾಗೆ ಉಳ್ಕೊಂಡು ಬಿಡ್ತು. ಇಂಥ ಅಮರಾವತಿಯಲ್ಲಿ ಶತಮಾನಗಳ ಹಿಂದೆನೇ ಬೌದ್ಧ ಮತ ಪ್ರಚಲಿತಕ್ಕೆ ಬಂದಿತ್ತು. ಅದು ಉಚ್ಛ್ರಾಯ ಸ್ಥಿತಿಯನ್ನು ಕೂಡ ಅಲ್ಲಿ ತಲುಪಿತ್ತು. ಅಲ್ಲ, ಗಂಗಾ ನದಿ ತಟದಲ್ಲಿ ಹುಟ್ಟಿದ್ದ ಬೌದ್ಧ ಮತ ಅಶೋಕನಿಂದ ದೇಶದಾದ್ಯಂತ ಪ್ರಚಾರ ಆಯಿತು ಅಂತ ಹೇಳಲಾಗುತ್ತೆ. ಆದರೆ ಅಮರಾವತಿಗೆ ಅಶೋಕ ಬರೋದಕ್ಕೂ 2 ಶತಮಾನಗಳ ಮುನ್ನಾನೇ ಇಲ್ಲಿಗೆ ಬೌದ್ಧ ಮತ ಬಂದದ್ದು ವ್ಯಾಪಾರಿಗಳಿಂದ ಅಂತ ಹೇಳ್ತಾರೆ ಇತಿಹಾಸ ತಜ್ಞೆ ಶ್ರೀಪದ್ಮ. ಈ ಅಮರಾವತಿ ಇದೆಯಲ್ಲ, ಇದು ಸಮುದ್ರಕ್ಕೆ ಹತ್ತಿರದಲ್ಲಿದ್ದ ಪ್ರದೇಶ. ಹೀಗಾಗಿ ನಾನಾ ದೇಶಗಳಿಂದ ಇಲ್ಲಿಗೆ ವ್ಯಾಪಾರಿಗಳು ಬರ್ತಾ ಇದ್ರು. ಇಲ್ಲಿ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು. ಹೀಗಾಗಿ ಉತ್ತರ ಭಾರತದ ವ್ಯಾಪಾರಿಗಳು ಕೂಡ ಖರೀದಿ ಹಾಗೂ ಮಾರಾಟಗಳಿಗಾಗಿ ಈ ಭೂಪ್ರದೇಶಕ್ಕೆ ಬರ್ತಾ ಇದ್ರು. ಹೀಗಾಗಿ ಇಲ್ಲಿಗೆ ಉತ್ತರದಿಂದ ಬೌದ್ಧ ಮತ ಬಂತು. ಆ ಬಳಿಕ ವ್ಯಾಪಾರಿಗಳೇ ಇಲ್ಲಿ ಬೌದ್ಧ ಮತದ ಉತ್ತೇಜನಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು. ಹೀಗಾಗಿ ಅಮರಾವತಿಯಲ್ಲಿ ಬೌದ್ಧ ಮತದ ಪ್ರಭಾವ ಹೆಚ್ಚಾಗ್ತಾ ಹೋಯಿತು. ಶತಮಾನಗಳ ಬಳಿಕ ಬೃಹದಾಕಾರವಾಗಿ ಅದು ಬೆಳೆದು ನಿಂತುಕೊಳ್ತು ಅನ್ನೋದನ್ನ ಇತಿಹಾಸಕಾರರು ಒಪ್ತಾರೆ. ಆ ಬಳಿಕ ಅಶೋಕನ ಕಾಲಾವಧಿಯಲ್ಲಿ ಬೌದ್ಧ ಮತ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಿತು. ಶಾಲಿಹುಂಡಂ, ಶಂಕರಂ, ಜಗ್ಗಯ್ಯಪೇಟೆ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಬೌದ್ಧ ವಿಹಾರಗಳು, ಸ್ತೂಪಗಳು ತಲೆ ಎತ್ತಿದ್ವು ಅನ್ನೋದು ಗೊತ್ತಾಗುತ್ತೆ. ಗೆಳೆಯರೆ, ಈ ಅಮರಾವತಿ ಅವತ್ತಿಗೆ ಬೌದ್ಧ ವಲಯದಲ್ಲಿ ಅದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು ಅಂದರೆ, ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ಚೈನಾದ ಪೂರ್ವ ಭಾಗಕ್ಕೆ ಬೌದ್ಧ ಮತ ಪ್ರಸಾರವಾಗಿದ್ದು ಇದೇ ಅಮರಾವತಿಯಿಂದ ಅಂತ ಕೂಡ ಹೇಳಲಾಗುತ್ತೆ. ಇಲ್ಲಿನ ಮಹಾಯಾನ ಬುದ್ಧಿಸಂ ಅತ್ಯಂತ ಪ್ರಬಲವಾಗಿತ್ತು ಹಾಗೂ ಮತ ಪ್ರಚಾರದ ಕಾರ್ಯದಲ್ಲಿ ಅಮರಾವತಿ ದೊಡ್ಡ ಸ್ಥಾನವನ್ನು ಗಳಿಸ್ಕೊಂಡಿತ್ತು ಅಂತ ಹೇಳ್ತಾರೆ. ದಲೈ ಲಾಮಾ ಕೂಡ ತಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳಿದ್ದಾರೆ. ಅದು ಬೌದ್ಧರ ಪಾಲಿನ ಅತ್ಯಂತ ಪವಿತ್ರ ಸ್ಥಳ ಅಂತ ದಲೈ ಲಾಮಾ ಹೇಳಿರೋದು ಈ ಜಾಗದ ಮಹತ್ವವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಇಂಥ ಅಮರಾವತಿ 6 ಶತಮಾನಗಳ ಕಾಲ ವೈಭವೋಪೇತವಾಗಿ ಮೆರೆದಾಡಿ ಕಡೆಗೆ ಅವಸಾನವನ್ನು ಕಂಡಿತ್ತು ಅನ್ನೋದು ಮತ್ತೊಂದು ವಿಪರ್ಯಾಸ. ಗೆಳೆಯರೆ, ಇಲ್ಲಿ ಅಮರಾವತಿಯ ಅವಸಾನಕ್ಕೆ 2 ಪ್ರಮುಖ ಕಾರಣಗಳನ್ನು ಕೊಡಲಾಗುತ್ತೆ. ಮೊದಲನೇದು, ಬೌದ್ಧ ಮತಕ್ಕೆ 3ನೇ ಶತಮಾನದ ನಂತರ ಹೆಚ್ಚಿನ ಮಹತ್ವ ಸಿಗಲಿಲ್ಲ ಅನ್ನೋದು. ಹಾಗೆಯೇ ದಕ್ಷಿಣ ಭಾರತದಲ್ಲಿ ಶಕಪೂರ್ವ 1ನೇ ಶತಮಾನದ ನಂತರ ಶೈವ ಧರ್ಮ ಪ್ರಬಲವಾಗ್ತಾ ಹೋಯಿತು. ಈ 2 ಕಾರಣಗಳಿಂದ ಅಮರಾವತಿಯ ವೈಭವ ಕಡಿಮೆ ಆಗ್ತಾ ಹೋಯಿತು. ರಾಜಾಶ್ರಯ ಇಲ್ಲದೆ ಯಾವ ಮತಧರ್ಮಗಳು ಉಚ್ಛ್ರಾಯ ಸ್ಥಿತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುವುದಿಲ್ಲ. ಶಾತವಾಹನರ ಕಾಲದಲ್ಲಿ, ಆ ನಂತರ ಕೂಡ ಬೌದ್ಧ ಮತಕ್ಕೆ ರಾಜಾಶ್ರಯ ಸಿಕ್ಕಿತ್ತು. ರಾಜರು ಬೌದ್ಧ ಮತಾವಲಂಬಿಗಳಾಗಿದ್ದರು. ಅಶೋಕನ ಕಾಲದಲ್ಲಿ ಕೂಡ ಬೌದ್ಧ ತತ್ವಗಳ ಪ್ರಚಾರಕ್ಕೆ ಹೆಚ್ಚು ಸಹಾಯ ದೊರೀತಾ ಹೋಯಿತು. ಆದರೆ ಆ ನಂತರದ ಕಾಲದಲ್ಲಿ
ಈ ಭಾಗದಲ್ಲಿ ಆಳ್ವಿಕೆ ನಡೆಸಿದ್ದ ಚೋಳರು, ಪಲ್ಲವರು ಶೈವರಾದರು. ಅವರು ಬೌದ್ಧ ವಿರೋಧಿಗಳೇನಾಗಿರಲಿಲ್ಲ, ಆದರೆ ತಾವು ನಂಬಿದ ಮತಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋದರು. ಅವರು ಶಿವ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಅಷ್ಟೊತ್ತಿಗೆ ಬೌದ್ಧ ಮತದಲ್ಲಿ ಕೂಡ ಮಹಾಯಾನ, ಹೀನಾಯಾನ, ವಜ್ರಯಾನ ಹೀಗೆ ಹಲವಾರು ಟಿಸಿಲುಗಳು ಕಾಣಿಸ್ಕೊಂಡವು. ಸನಾತನ ಧರ್ಮದಲ್ಲಿನ ಯಾವ ಸಮಸ್ಯೆಗಳ ವಿರುದ್ಧ ಬೌದ್ಧ ಮತ ಜನಿಸಿತೋ ಆ ಸಮಸ್ಯೆಗಳು ಈಗ ಅಲ್ಲಿ ಕೂಡ ಕಾಣೋದಕ್ಕೆ ಶುರುವಾಗಿದ್ವು. ಹೀಗಾಗಿ ಅಲ್ಲಿನ ಜನ ಮತ್ತೆ ವಾಪಸ್ ಸನಾತನದ ಕಡೆಗೆ ಬರೋದಕ್ಕೆ ಶುರು ಮಾಡಿದರು. ಕಾಲಕ್ರಮೇಣ ಈ ಭಾಗದಲ್ಲಿ ಬೌದ್ಧರ ವೈಭವ ಕಡಿಮೆ ಆಯಿತು ಅನ್ನೋದನ್ನು ಇತಿಹಾಸ ತಜ್ಞರು ಹೇಳ್ತಾರೆ. ಇನ್ನು ಇಲ್ಲಿ ನಮಗುಂಟಾಗೋ ಮತ್ತೊಂದು ಪ್ರಶ್ನೆ ಅಂದರೆ, 15ನೇ ಶತಮಾನದ ಹಂಪಿಯ ಶಿಲಾವೈಭವವನ್ನು ನಾವಿವತ್ತಿಗೂ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ 12ನೇ ಶತಮಾನದ ಹೊಯ್ಸಳರ ಶಿಲ್ಪಕಲಾ ವೈಭವ ನಮಗಿವತ್ತು ನೋಡೋದಕ್ಕೆ ಸಿಗ್ತಾ ಇದೆ. 5ನೇ ಶತಮಾನದ ಚಾಲುಕ್ಯರ ಕಟ್ಟಡಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಅಮರಾವತಿಯ ಅವತ್ತಿನ ವೈಭವ ನಮಗಿವತ್ತಿಲ್ಲಿ ನೋಡೋದಕ್ಕೆ ಕೂಡ ಸಿಗ್ತಾ ಇಲ್ವಲ್ಲ, ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದರೆ ಅಲ್ಲಿ ನಮ್ಮ ಕಣ್ಣು ಮುಂದೆ ಬರೋದು ಮತ್ತೆ ಪಾಶ್ಚಿಮಾತ್ಯರೇ. 19ನೇ ಶತಮಾನದಲ್ಲಿ ಅಂದರೆ 1816ರ ಸಮಯದಲ್ಲಿ ಬ್ರಿಟಿಷ್ ಕರ್ನಲ್ ಮ್ಯಾಕಂಜಿ ಈ ಅಮರಾವತಿಯನ್ನು ಮೊದಲ ಬಾರಿಗೆ ಗಮನಿಸ್ತಾನೆ, ಉತ್ಖನನ ಮಾಡಿಸ್ತಾನೆ. ಅಲ್ಲಿವರೆಗೆ ಎಲ್ಲ ಚೆನ್ನಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕ ಅತ್ಯಮೂಲ್ಯ ವಸ್ತುಗಳನ್ನು, ಶಿಲ್ಪಗಳನ್ನು ಅಲ್ಲಿಂದ ಬೇರೆ ಕಡೆಗೆ ಅವನು ಸಾಗಿಸ್ತಾ ಹೋಗ್ತಾನೆ. ಅದರಲ್ಲೂ ಮದ್ರಾಸ್, ಲಂಡನ್ ಹಾಗೂ ಮುಸಲಿಪಟ್ನಂ ಅಂದರೆ ಇವತ್ತಿನ ಮಚಲಿಪಟ್ನಂಗೆ ಇಲ್ಲಿನ ವಿಗ್ರಹಗಳು ಹೋಗುತ್ತವೆ. 1845ರ ಸಮಯದಲ್ಲಿ ಗುಂಟೂರಿಗೆ ಜಿಲ್ಲಾಧಿಕಾರಿಯಾಗಿ ಬಂದ ವಾಲ್ಟರ್ ಎಲಿಟೋ ಈ ಭಾಗದಲ್ಲಿ ಸಾಕಷ್ಟು ಎಕ್ಸ್ಕವೇಷನ್ಗಳನ್ನು ಮಾಡಿಸ್ದ. ಅಲ್ಲಿಂದ ಸರಿಸುಮಾರು 79 ಕಲಾಕೃತಿಗಳನ್ನು ಅವನು ಮದ್ರಾಸ್ಗೆ ಸಾಗಿಸ್ತಾನೆ. ಆದರೆ 1859ರ ಹೊತ್ತಿಗೆ ಎಲಿಟೋ ಕಲೆಕ್ಟ್ ಮಾಡಿದ್ದ 79 ಕಲಾಕೃತಿಗಳು ಇದ್ದಕ್ಕಿದ್ದ ಹಾಗೆ ಕಾಣೆ ಆಗಿಬಿಡುತ್ತವೆ. ಮದ್ರಾಸ್ನ ಕಚೇರಿಯಲ್ಲಿದ್ದ ಆ ವಸ್ತುಗಳು ಹೋಗಿದ್ದಾದರೂ ಎಲ್ಲಿಗೆ ಅನ್ನೋ ಅನುಮಾನ ಸಾಕಷ್ಟು ಜನರಲ್ಲಿ ಮೂಡುತ್ತೆ. ಆದರೆ 1888ರಲ್ಲಿ ಅದಕ್ಕೊಂದು ಸ್ಪಷ್ಟ ಉತ್ತರ ಸಿಕ್ಕಿದ್ದು ಲಂಡನ್ನ ಮ್ಯೂಸಿಯಂಲ್ಲಿ. ಮದ್ರಾಸಲ್ಲಿದ್ದ ಕಲಾಕೃತಿಗಳನ್ನೆಲ್ಲ ಬ್ರಿಟಿಷರು ಲಂಡನ್ಗೆ ಶಿಫ್ಟ್ ಮಾಡಿದರು. ಅಷ್ಟೇ ಅಲ್ಲದೆ ಇಲ್ಲಿನ ಸಾಕಷ್ಟು ಅತ್ಯಮೂಲ್ಯ ಕಲಾಕೃತಿಗಳು ಫ್ರಾನ್ಸ್, ಅಮೆರಿಕ, ಆಸ್ಟ್ರೇಲಿಯಾಗಳಿಗೆ ಕೂಡ ರವಾನೆ ಆದವು. ಹೀಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಷ್ಟರಲ್ಲಿ ಅಮರಾವತಿಯ ಅತ್ಯದ್ಭುತ ಮತ್ತು ಅತ್ಯಮೂಲ್ಯ ವಸ್ತುಗಳನ್ನು ಬ್ರಿಟಿಷರು ಹಾಗೂ ಇನ್ನಿತರ ಪಾಶ್ಚಿಮಾತ್ಯರು ಕೊಳ್ಳೆ ಹೊಡ್ಕೊಂಡು ತಮ್ಮ ದೇಶಗಳಿಗೆ ಹೊತ್ಕೊಂಡು ಹೋಗ್ಬಿಟ್ರು. ಇವತ್ತಿಗೂ ಕೂಡ ಅಮರಾವತಿಯ ಅತ್ಯಪರೂಪ ಶಿಲ್ಪಗಳು ನಮಗೆ ಲಂಡನ್ನ ಮ್ಯೂಸಿಯಂನಲ್ಲಿ ಕಾಣಸಿಗುತ್ತವೆ. ಇನ್ನು ಈ ಕಲಾಕೃತಿಗಳ ಪೈಕಿ ಒಂದು ಮಾತ್ರ ಭಾರತಕ್ಕೆ ವಾಪಸ್ಸು ಬಂದಿದೆ, ಅದು ಕೂಡ ಆಸ್ಟ್ರೇಲಿಯಾದಿಂದ. ಗೆಳೆಯರೆ, 1970ರಲ್ಲಿ ಆದ ಯುನೆಸ್ಕೋ ಒಪ್ಪಂದದ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾ ಇಲ್ಲಿನ ಚಂದವರಂ ಬಳಿಯಿಂದ ಕದ್ದುಕೊಂಡು ಹೋಗಿದ್ದ ಒಂದು ಕಲಾಕೃತಿಯನ್ನು ಭಾರತಕ್ಕೆ ಹಿಂತಿರುಗಿಸ್ತು. ಆದರೆ ಅಮೆರಿಕ ಆಗಲಿ, ಫ್ರಾನ್ಸ್ ಆಗಲಿ, ಬ್ರಿಟನ್ ಆಗಲಿ ಭಾರತದಿಂದ ತಗೊಂಡು ಹೋದ ಅಮೂಲ್ಯ ವಸ್ತುಗಳನ್ನು ಇವತ್ತಿನವರೆಗೆ ಹಿಂತಿರುಗಿಸುವ ಕಾರ್ಯಕ್ಕೆ ಮುಂದಾಗಿಲ್ಲ. ಹೀಗಾಗಿಯೇ ಅಮರಾವತಿಯ ಕಲಾಕೃತಿಗಳು ಇವತ್ತಿಗೆ ಜಗತ್ತಿನ ಪ್ರಮುಖ ಮ್ಯೂಸಿಯಂಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇವೆ. ಇನ್ನು ಈ ಅಮರಾವತಿಯ ವಾಸ್ತುಶೈಲಿ ಇದೆಯಲ್ಲ, ಇದನ್ನು ಮಥುರಾ ಹಾಗೂ ಗಾಂಧಾರದ ವಾಸ್ತುಶೈಲಿಗೆ ಹೋಲಿಕೆ ಮಾಡ್ತಾರೆ. ವಿಶೇಷ ಅಂದರೆ ಮಥುರಾ ಮತ್ತು ಗಾಂಧಾರದ ವಾಸ್ತುಶೈಲಿಯಲ್ಲಿ ಇಂಡೋ ಗ್ರೀಕ್ ವಾಸ್ತುಶೈಲಿ ಸೇರಿಕೊಂಡಿದೆ. ಆದರೆ ಅಮರಾವತಿಯಲ್ಲಿ ಮಾತ್ರ ಭಾರತೀಯ ಶೈಲಿಯನ್ನಷ್ಟೇ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಇಲ್ಲಿನ ಸ್ತೂಪ ಹಾಗೂ ಇಲ್ಲಿನ ವಾಸ್ತುಶಿಲ್ಪಗಳು ಜಗತ್ತಲ್ಲೇ ಅತ್ಯಂತ ವಿಶಿಷ್ಟ ಅಂತ ಗುರುತಿಸ್ಕೊಳ್ಳುತ್ತವೆ. ಇಲ್ಲಿ ಅಮರಾವತಿಯ ಕಲಾಕೃತಿಗಳನ್ನು ಕದ್ದುಕೊಂಡು ಹೋಗಿರೋ ಕಾರಣದಿಂದಲೇ ಹಂಪಿ ಸೇರಿದ ಹಾಗೆ ವಿವಿಧ ಕಡೆಗಳಲ್ಲಿ ಆ ಗತವೈಭವವನ್ನು ಕಾಣೋದಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ, ಅದು ಇಲ್ಲಿ ಸಾಧ್ಯ ಆಗ್ತಿಲ್ಲ. ಸ್ತೂಪದ ಪಳೆಯುಳಿಕೆಗಳು, ಅಲ್ಲಲ್ಲಿ ಸಿಗುವ ಬುದ್ಧನ ವಿಗ್ರಹಗಳನ್ನಷ್ಟೇ ಸಂರಕ್ಷಣೆ ಮಾಡಲಾಗಿದೆ. ಅದನ್ನು ಬಿಟ್ಟರೆ ಕಳೆದು ಹೋದ ಕಲಾಕೃತಿಗಳನ್ನು ತರೋದಕ್ಕಿನ್ನೂ ಸಾಧ್ಯ ಆಗಿಲ್ಲ. ಇಂಥ ಭವ್ಯ ಪರಂಪರೆಯನ್ನು ಹೊಂದಿದ ಅಮರಾವತಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ಈಗ ಆಂಧ್ರ ಪ್ರದೇಶ ತನ್ನ ಹೊಸ ರಾಜಧಾನಿ ನಗರವನ್ನು ನಿರ್ಮಾಣ ಮಾಡಿಕೊಳ್ತಾ ಇದೆ. ಇನ್ನು ನಮ್ಮ ಇವತ್ತಿನ ರಾಜಕಾರಣಿಗಳಿಗೆ ಜ್ಯೋತಿಷ್ಯ, ನ್ಯೂಮರಾಲಜಿ ಇವುಗಳ ಹುಚ್ಚು ಸ್ವಲ್ಪ ಹೆಚ್ಚೇ ಇರೋದರಿಂದ ಈ ಅಮರಾವತಿ ಅನ್ನೋ ಹೆಸರಿದೆಯಲ್ಲ, ಇದನ್ನು ಇಂಗ್ಲಿಷಲ್ಲಿ ಬರೆದಾಗ THI ಇಂದ ಇದು ಅಂತ್ಯ ಆಗುತ್ತೆ. ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲಿ THI ಅನ್ನೋದು ಅದೃಷ್ಟವನ್ನು ಕೊಡೋದಿಲ್ವಂತೆ. ಸೊ ಈ ಸ್ಪೆಲ್ಲಿಂಗ್ ಅಲ್ಲಿ ಮಧ್ಯದಲ್ಲಿದ್ದ ಹೆಚ್ಚನ್ನು ತೆಗೆದುಬಿಟ್ಟು TI ಅಂತ ಮಾಡಿದ್ದಾರೆ. ಈ ಮೂಲಕ ಹೊಸ ಅಮರಾವತಿಗೆ ಯಾವುದೇ ಸಮಸ್ಯೆ ಆಗಬಾರದು, ಅದು ಶತಮಾನಗಳ ಕಾಲ ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಮತ್ತೆ ತನ್ನ ಪುರಾತನ ವೈಭವದಿಂದ ಮೆರೆದಾಡಬೇಕು ಅನ್ನೋ ನಿಟ್ಟಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಈ ನಿರ್ಧಾರವನ್ನು ಕೈಗೊಳ್ತಾ ಇದೆ. ಆಂಧ್ರದ ಜನ
ತಮ್ಮ ಪುರಾತನ ರಾಜಧಾನಿ ನಗರವನ್ನು ನೆನಪಿಟ್ಟುಕೊಂಡು ಮತ್ತೆ ಅದೇ ಹೆಸರಲ್ಲಿ ಮತ್ತೊಂದು ರಾಜಧಾನಿಯನ್ನು ಕಟ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ನಿಜಕ್ಕೂ ಸ್ವಾಗತಾರ್ಹ. ಅವರ ಶ್ರಮಕ್ಕೆ ಯಶಸ್ಸು ಸಿಗಲಿ. ಇದು ಗೆಳೆಯರೆ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.